ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದೆ. ಇದ್ರ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ JDS-ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಸುರೇಶ್ ಬಾಬು ಅವರಿದ್ದಾರೆ. ಅವನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ರಾಜ್ಯದಲ್ಲಿ ಒಂದಷ್ಟು ದರೋಡೆ ಪ್ರಕರಣಗಳಾಗಿರ್ಬೋದು, ಜೊತೆಗೆ ಒಂದು ಅತ್ಯಾಚಾರ ಪ್ರಕರಣ, ಹೀಗೆ ಸಾಕಷ್ಟು ಒಂದು ಒಂದು ಕ್ರೈಮ್ ಪ್ರಕರಣಗಳು ಪತ್ತೆ ಆಗ್ತಿರುವಂಥದ್ದು. ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆಯಾ ಸರ್ ರಾಜ್ಯದಲ್ಲಿ? ನಮಗೊಂದು ಗೌರವ ಇದೆ ನಮ್ಮ ಗೃಹ ಇಲಾಖೆಯಲ್ಲಿ. ಇಡೀ ದೇಶದಲ್ಲೇ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪೊಲೀಸ್ನವರು ಎಫಿಷಿಯನ್ಸಿ ಇದ್ದಾರೆ ಅಂತಕ್ಕಂಥದ್ದು ಮೊದಲಿಂದ ಅವ್ರು ಯಾವುದೇ ಒಂದು ದರೋಡೆ ಪ್ರಕರಣಗಳನ್ನ ಬಾಯ್ಲಿಗೆ ತರಲಿಕ್ಕೆ ಸಮರ್ಥರಿದ್ದಾರೆ ಅಂತಕ್ಕಂಥದ್ದು ಮೊದಲಿಂದ ಒಳ್ಳೆಯ ಹೆಸರಿತ್ತು. ಈಗ ಏನಕ್ಕೋ ಗೊತ್ತಿಲ್ಲ, ಎಲ್ಲ ಗೃಹ ಇಲಾಖೆ ಒಂಥರ ಎಲ್ಲದರಲ್ಲೂ ಕೂಡ ವಿಫಲವಾಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಎಲ್ಲಿ ಇದು ಕೊರತೆ ಆಗಿದೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಗೃಹ ಸಚಿವರು ಎಚ್ಚೆತ್ತುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಮುಂದಾಗಬೇಕು. ನಮ್ಮ ಪೊಲೀಸ್ನವರೇ ಅವರೇ ಎಲ್ಲ ಅದು ಇದು ಆನ್ಲೈನ್ ರಮ್ಮಿ ಇದೆಲ್ಲ ಹಾಡಿ ಮೊನ್ನೆ ನನ್ನ ಕ್ಷೇತ್ರದಲ್ಲೇ ಕೂಡ ಉದಾಹರಣೆ, ಪೊಲೀಸ್ನ ಹೆಂಡ್ತಿ ಅಂದಿನಕೆರೆ ಲಿಮಿಟ್ಸ್ನಲ್ಲಿ ಹೆಂಡ್ತಿ ನೇಣಾಕೊಂಡು ಸತ್ತಂಥದ್ದು. ಅವನು ಸುಮಾರು 25 ಲಕ್ಷ ರೂಪಾಯಿನ ಸಾಲ ಮಾಡಿ ಪೊಲೀಸು ಇಬ್ಬರು ಹೆಣ್ಮಕ್ಳಿದ್ದಾರೆ, ಬೀದಿಗೆ ಬಂದಂಥ ಪ್ರಕರಣಗಳಿದ್ದಾವೆ. ಈ ಥರ ಆಗಿ ಇವತ್ತು ರಾಜ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು ಎಲ್ಲರೂ ಕೂಡ ಆನ್ಲೈನ್ಗೆ ರಮ್ಮಿ ಇರ್ಬೋದು, ಮತ್ತೊಂದು ಗೇಮ್ಸ್ಗೆ ಅಡಿಕ್ಟ್ ಆಗಿ ಇವತ್ತು ಹಲವಾರು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದನ್ನ ಸರಿಪಡಿಸ್ಕೋಬೇಕು, ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಗೃಹ ಇಲಾಖೆ ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ. ಸರ್, ಎಲ್ಲೋ ಕ್ರಿಮಿನಲ್ಗಳಿಗೆ ಕರ್ನಾಟಕ ಒಂದು ಸ್ವರ್ಗ ಆಗ್ತಿದೆಯಾ ಸರ್? ಯಾಕಂದರೆ ಪದೇ ಪದೇ ಸರಣಿ ದರೋಡೆಗಳಾಗತ್ತೆ, ಮತ್ತು ಬಾಲಕಿ ಮೇಲೆ ಅತ್ಯಾಚಾರ ಆಗುತ್ತೆ, ಈ ಥರ ಪ್ರಕರಣಗಳಾಗ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ರಾಜ್ಯಕ್ಕೆ ಕೂಡ ದೇಶದಲ್ಲಿ ಇಮೇಜ್ ಡ್ಯಾಮೇಜ್ ಆಗೋದಿಲ್ಲ ಸರ್? ಖಂಡಿತ ಆಗ್ತದೆ. ಇವತ್ತು ಗೃಹ ಇಲಾಖೆ ಎಚ್ಚೆತ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ಕಾನೂನು ಸುವ್ಯವಸ್ಥೆನ ಕಾಪಾಡ್ಲಿಕ್ಕೆ ಸಾಧ್ಯ. ಎಲ್ಲೋ ಒಂದು ಕಡೆ ಈ ಥರ ದರೋಡೆಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥದ್ದು ಇರ್ಬೋದು, ಅವ್ರನ್ನ ಮೈಗೆ ಹಾಕ್ಕೊಳ್ತಕ್ಕಂಥದ್ದು, ಇದು ಯಾವತ್ತೂ ಕೂಡ ಆಗಬಾರ್ದು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ನೀವು ಪಡಿಸಿದ್ರೆ ಖಂಡಿತ ಮುಂದೆ ಯಾರು ಕೂಡ ಮಾಡಲ್ಲ. ಆ ಥರ ಇವತ್ತು ಸಮಾಜದಲ್ಲಿ ನೀವು ಒಳ್ಳೆ ಬೆಳವಣಿಗೆಯನ್ನು ಸೃಷ್ಟಿ ಮಾಡಬೇಕು. ಇವನ್ನ ಖಂಡಿತ ಎಲ್ಲೋ ಮಾಡಿದಂಥ ತಪ್ಪು ಮಾಡಿದಂಥವ್ರಿಗೆ ನೀವು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆದರೆ ಖಂಡಿತ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು, ಮತ್ತು ಈ ಸುವ್ಯವಸ್ಥೆ ಎಲ್ಲ ಹಾಳಾಗ್ತಕ್ಕಂಥದ್ದು ನೀವೇ ಕಾರಣ ಆಗ್ತೀರಾ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಕಾಂಗ್ರೆಸ್ ಗಾಂಧಿ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಸಮಾವೇಶ ಮಾಡ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಆ ರೀತಿಯ ವಾತಾವರಣ ಇದೆಯಾ ಸರ್? ಇವರು ಎಲ್ಲಿ ಗಾಂಧೀಜಿಯವರ ತತ್ವವನ್ನು ಇವರೆಲ್ಲಿ ಯಾರೂ ಕೂಡ ಅಳವಡಿಸ್ಕೋತಾ ಇಲ್ಲ. ಇವರು ಸ್ವಂತ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ರಾಜಕೀಯವಾಗಿ ಹೊರಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಎಲ್ಲಿಗೂ ಹದಗೆಟ್ಟೋಗಿದೆ ಅಂದರೆ ವೈಯಕ್ತಿಕ ದ್ವೇಷಗಳನ್ನ ಇಟ್ಕೊಂಡು ಇವತ್ತು ರಾಜಕೀಯ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಹೋಗ್ತಕ್ಕಂಥ ಕೆಲಸ, ಮತ್ತು ಅವರ ಪಕ್ಷಗಳ ಸಿದ್ಧಾಂತಗಳನ್ನ ಉಳಿಸ್ಕೊಳ್ಳಿಕ್ಕೆ ಅವರು ಇಲ್ಲಿ ಜಾತಿ ಮಧ್ಯೆ ಸಂಘರ್ಷಗಳನ್ನ, ಕಂದಕಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಗಾಂಧಿ ತತ್ವವನ್ನು ಎಲ್ಲಿಂದ ಉಳಿಸ್ತಾರೆ ಅಂತಕ್ಕಂಥದ್ದು ನಮಗೂ ಕೂಡ ಅನುಮಾನ ಇದೆ. ಸರ್, ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ ಈ ವಿಚಾರದಲ್ಲಿ? ಈ ಸಂದರ್ಭದಲ್ಲಿ ಸರ್ಕಾರ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಜೊತೆಗೆ ಎಲ್ಲ ಸಮಾಜನೂ ಕೂಡ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡೋಗುವಂಥದ್ದಾಗಬೇಕು. ಈಗಾಗಲೇ ಒಡೆದು ಹಾಳೋ ಅಂಥ ನೀತಿ ತಂದುಬಿಟ್ಟಿದ್ದೀರಿ. ಎಲ್ಲ ಭಾಗ್ಯಗಳಿರ್ಬೋದು, ಮತ್ತು ಜೊತೆಗೆ ಇವು ಅಭಿವೃದ್ಧಿ ನಿಗಮಗಳಲ್ಲೂ ಕೂಡ ಬೇರೆ ಬೇರೆ ಜಾತಿನಲ್ಲೇ ಉಪಜಾತಿಗಳಿಗೆ ನೀವು ಆದ್ಯತೆ ಕೊಟ್ಕೊಂಡು ಜಾತಿ ಮಧ್ಯೆ ಸಂಘರ್ಷಗಳನ್ನ ಸೃಷ್ಟಿಯಾಗಿದೆ. ವಿದ್ಯಾಭ್ಯಾಸ ಮಾಡೋದ್ರಲ್ಲೂ ಕೂಡ ಅಲ್ಲೂ ತಾರತಮ್ಯಗಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮಕ್ಕಳಲ್ಲಿ ನಾವು ಯಾವತ್ತೂ ಕೂಡ ಜಾಸ್ತಿಯನ್ನು ಸೃಷ್ಟಿ ಮಾಡಿಸ್ಬೋದು. ಹಾಸ್ಟೆಲ್ ಸಂದರ್ಭದಲ್ಲಿ ಆಗ್ಬೋದು, ಅಲ್ಲಿ ಕೊಡ್ತಕ್ಕಂಥ ಫೆಸಿಲಿಟೀಸಲ್ಲಿರ್ಬೋದು, ಜನರಲ್ಲಿ ಕೊಡಲ್ಲ. ಇದೆಲ್ಲ ತಾರತಮ್ಯಗಳು ಏನಾಗ್ತದೆ, ಮುಂದೆ ಅವರು ಜಾತಿನ ಅವಲಂಬಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲದನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಕ್ರಮಗಳ ರೂಪ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸಮಾಜನ ಒಳ್ಳೆ ಹಾದಿನಲ್ಲಿ ಕೊಂಡೊಯ್ಯಲಿಕ್ಕೆ ಸರ್ಕಾರಗಳು ಮುಂದಾಗಬೇಕು ಅಂತ ಒತ್ತಾಯ ಮಾಡ್ತೇವೆ. ಸರ್, ಇನ್ನೊಂದು ಕಡೆ ನಿಮ್ಮ ಪಕ್ಷದ ಹಿರಿಯ ನಾಯಕರು GT ದೇವೇಗೌಡರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಾನು 19 ಶಾಸಕರಿಗೆ ನಾಯಕನಾಗಲಿಲ್ಲ ಅನ್ನೋ ಅಸಮಾಧಾನವನ್ನು ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಒಂದೇನಾಗಿದೆ, ಅವತ್ತು ವರಿಷ್ಠರು ನಾನು ಮೊದಲಿಂದ ಕೂಡ ಪಕ್ಷದಲ್ಲಿದ್ದನ್ನು ಗುರುತಿಸಿ ಇವತ್ತು
ಅವಕಾಶನ ಮಾಡಿಕೊಟ್ಟಿದ್ದಾರೆ. ಖಂಡಿತ ಜಿ ಟಿ ದೇವೇಗೌಡರ ಬಗ್ಗೆನೂ ಕೂಡ ಅಪಾರವಾದ ಗೌರವ ಇದೆ. ಅವರು ಕೂಡ ಕೂತ್ಕೊಂಡು ಎಲ್ಲ ರೀತಿಯಲ್ಲೂ ಪಕ್ಷದಲ್ಲಿ ನಾವೆಲ್ಲ ಒಟ್ಟಿಗೆ ಸಂಘಟನೆ ಮಾಡಿಕೊಂಡು ಪಕ್ಷವನ್ನು ಇವತ್ತು ಸಂಘಟನೆ ಮಾಡಿ ಬೆಳೆಸೋದಕ್ಕೆ ನಾವೆಲ್ಲ ಮುಂದಾಗೋಣ. ದಯಮಾಡಿ ಅವ್ರಿಗಿರ್ತಕ್ಕಂಥ ಅನುಭವನ ನಮ್ಮೆಲ್ಲರ ಜೊತೆ ಹಂಚ್ಕೊಂಡು ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸಲಿಕ್ಕೆ ಅವರು ಕೈ ಜೋಡಿಸ್ಲಿ ಅಂತ ವಿನಂತಿ ಮಾಡ್ತೇನೆ. ಸರ್, ಇನ್ನೊಂದು ಕಡೆ ಈ 19 ಜನಕ್ಕೆ ನನ್ನನ್ನು ನಾಯಕರನ್ನು ಮಾಡಲಿಲ್ಲ, ಇನ್ನು ಪಕ್ಷಕ್ಕೆ ನನ್ನನ್ನು ರಾಜ್ಯಾಧ್ಯಕ್ಷರು ಎಲ್ಲಿ ಮಾಡ್ತಾರೆ, ಕುಮಾರಸ್ವಾಮಿ ಅವ್ರ ನಿರ್ಧಾರ ಅಂತಿಮ, ನನ್ನನ್ನು ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಈಗ ಅದನ್ನ ಸೃಷ್ಟಿಯಾಗಿಲ್ಲ, ಪಕ್ಷದ ಅಧ್ಯಕ್ಷದು ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆ ಆದಂಥ ಸಂದರ್ಭದಲ್ಲಿ ಯಾರು ಸೂಕ್ತ ಅಂತಕ್ಕಂಥದ್ದು ಎಲ್ಲ ಜಾತಿನೂ ಕೂಡ ಒಟ್ಟಿಗೆ ತೊಗೊಂಡಂಥ ಆದ್ಯತೆ ಕೊಡಲಿಕ್ಕೆ ಸನ್ಮಾನ್ಯ ದೇವೇಗೌಡರು ಜಾತ್ಯತೀತ ಮನೋಭಾವ ಇಟ್ಕೊಂಡು ತೀರ್ಮಾನಗಳನ್ನ ತಗೋತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅವೇನಾದರೂ ಜಿ ಟಿ ದೇವೇಗೌಡರಿಗೆ ಕೊಡಿ ಅನ್ನೋ ಒಂದು ಸಲಹೆ ಏನಾದರೂ ಪಕ್ಷದ ವರಿಷ್ಠರಿಗೆ ಏನೋ ಕೊಡೋ ಸಾಧ್ಯತೆ ಏನಾದರೂ ಇದೆ? ಒಂದು ಪಕ್ಷದ ವರಿಷ್ಠರು ಸಾಧಕ ಬಾಧಕ ಎಲ್ಲದನ್ನು ಕೂಡ ಆಲೋಚನೆ ಮಾಡಿ ಇವತ್ತು ಕೋರ್ ಕಮಿಟಿ ಅಧ್ಯಕ್ಷರು ಅವರಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರಿದ್ದಾಗ ಎಲ್ಲರಿಗಿಂತ ಸುಪ್ರೀಂ ಇರ್ತಾರೆ. ಅವ್ರು ತಗೊಳ್ತಕ್ಕಂಥ ತೀರ್ಮಾನಗಳನ್ನೇ ಇದರಲ್ಲಿ ಬದ್ಧವಾಗಿರುತ್ತೆ. ಹಾಗಾಗಿ ಜಿ ಟಿ ದೇವೇಗೌಡರ ಕೋರ್ ಕಮಿಟಿ ಅಧ್ಯಕ್ಷರಿರೋದ್ರಿಂದ ಅವರ ಕಮಿಟಿನಲ್ಲಿ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಯಾರನ್ನು ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ಅವರೇ ತೀರ್ಮಾನ ಮಾಡೋಕ್ಕೆ ಅವ್ರಿಗೆ ಪವರ್ಸ್ ಇದೆ. ದಯಮಾಡಿ ಅವರೇ ಒಂದು ಕೂತ್ಕೊಂಡು ವರಿಷ್ಠರ ಜೊತೆ ಎಲ್ಲರ ಜೊತೆ ಕೂತ್ಕೊಂಡು ಅದನ್ನು ಒಂದು ಉತ್ತಮ ತೀರ್ಮಾನ ತಗೊಂಡು ಪಕ್ಷ ಬೆಳೆಸ್ತಕ್ಕಂಥದ್ದಕ್ಕೆ ಮುಂದಾಗೋಣ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ವರಿಷ್ಠರ ಜೊತೆ ತಾವೇನಾದರೂ ಈ ಒಂದು ಅಸಮಾಧಾನವನ್ನೇನಾದರೂ ಇವತ್ತು ಅಥವಾ ನಾಳೆ ಚರ್ಚೆ ಮಾಡುವಂಥ ಅಸಮಾಧಾನ ಅಂದರೆ ಒಂದು ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ಒಂದು ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದೊಂದು ಅವಕಾಶಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಆಗಿರ್ಬೋದು. ಅದನ್ನು ಸರಿಪಡಿಸಿ ಅವ್ರನ್ನೂ ಕೂಡ ಜೊತೆಲಿ ತಗೊಂಡು ಅವ್ರ ಮುಂದಾಳತ್ವದಲ್ಲೇ ನಾವು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗ್ತೇವೆ. ಇವಿಷ್ಟು ಸುರೇಶ್ ಬಾಬು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.